ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಮಾರ್ಚ್ 13ರಿಂದ ಮಾರ್ಚ್ 17ನೇ ತಾರೀಕಿನ ತನಕ ಅಪಾರ ಭಕ್ತರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಲಿದ್ದು, ನಾಳೆ ಅಂದ್ರೆ ಮಾರ್ಚ್ 13ರಂದು ಹೀಲಲಿಗೆ, ಲಕ್ಷ್ಮೀನಾರಾಯಣಪುರ, ಗುಡಿಮಂಗಲ, ನಾರಾಯಣಘಟ್ಟ, ಸಿಂಗಿನ ಅಗ್ರಹಾರ ಗ್ರಾಮ ಸೇರಿ ಸುಮಾರು 17 ಗ್ರಾಮಗಳ ತೇರುಗಳು ಹುಸ್ಕೂರು ಮಧುರಮ್ಮ ದೇವಾಲಯದ ಸನ್ನಿಧಾನಕ್ಕೆ ಹೋಗಲಿದ್ದು, ಇನ್ನು ತೇರುಗಳು ಸುಗಮವಾಗಿ ಹೋಗಲು ಬೇಕಾದ ಸುಸಜ್ಜಿತವಾದ ರಸ್ತೆಗಳನ್ನು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡ್ತಾ ಇರುವ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿ ಅವರು ಮಾತನಾಡಿ, ಪ್ರಥಮ ಬಾರಿಗೆ 17 ಗ್ರಾಮಗಳ ತೇರುಗಳು ಹುಸ್ಕೂರು ಮಧುರಮ್ಮ ದೇವಾಲಯ ಈ ಬಾರಿ ತಲುಪಲಿದ್ದು, ಈ ಬಾರಿ ಕೋನಪ್ಪನ ಅಗ್ರಹಾರ, ಗೋವಿಂದ ಶೆಟ್ಟಿಪಾಳ್ಯ ಗ್ರಾಮಗಳ ನೂತನ ತೇರುಗಳು ಕೂಡ ಆಗಮಿಸಲಿದ್ದು, ಈ ಬಾರಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಭಗವಂತ ಸಕಲರಿಗೂ ಒಳಿತನ ಮಾಡಲಿ ಅಂತ ಶುಭ ಹಾರೈಸಿದ್ರು. ದೊಡ್ಡನಾಗಮಂಗಲ ಗ್ರಾಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ರು. ವರ್ಷ ದೊಡ್ಡಮಂಗಲ ಗ್ರಾಮದಲ್ಲಿ ಊರಬ್ಬವನ್ನು ವಿಜೃಂಭಣೆಗೆ ಆಚರಿಸ್ತಾ ಇದ್ದಾರೆ. ಈ ಸಲ 17 ತೇರುಗಳು ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ವಿಜೃಂಭಣೆಗೆ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಮ್ಮನವರ ಗೊಂಚೆಟ್ಪಳ್ಳಿ, ದೊಡ್ಡನಾಗಮಂಗಲ, ರಾಮಸಾಗರ, ಈಳಳ್ಗೆ, ಕೊಡ್ತಿ, ಲಕ್ಷ್ಮೀನಾರಾಯಣಪುರ ಇನ್ನು ಹಲವಾರು ಊರುಗಳಿಂದ 17 ತೇರು ಬರ್ತಾ ಇದೆ. ನಾವು ಆ ಮಧುರಮ್ಮ ತಾಯಿನ ಲಾಸ್ಟ್ ಟೈಮ್ ಅನಾಹುತ ಆಯಿತು. ಅದಕ್ಕೋಸ್ಕರ ಸರ್ಕಾರ ನಿಯಮಂತೆ 80 ಅಡಿಗೆ ಸೀಮಿತ ಮಾಡಿಕೊಂಡು ಎಲ್ಲ ಊರಿನವರು ಒಂದು ಅರ್ಧ ಅಡಿ ಹೆಚ್ಚು ಕಡಿಮೆ ಇರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಯಾರು 80 ಅಡಿಗೆ ಮೀರಿ ಸರ್ಕಾರನ ಮೀರಿಸಿ ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ನಾನು ಮಧುರಮ್ಮ ತಾಯಿ ಕೃಪೆ ಎಲ್ಲರ ಮೇಲೆ ನೀಡಲಿ ಅಂತ ನಾನು ಆ ದೇವದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತೇರು ಬರ್ತಾಯಿದೆ. ಎಲ್ಲ ಭಕ್ತಾದಿಗಳು ಯಾರ್ಯಾರ ಎಮ್ಮನ ಕೋರಿಕೆಗಳು ಏನೇನು ಇದ್ದರೆ ಬಂದು ಅವರಲ್ಲಿ ಭಾಗವಹಿಸ್ಬೇಕಂತ ನಾನು ಕಳ್ಕಳಿಯಲ್ಲಿ ಕೇಳ್ಕೊತೀನಿ.